ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SSG ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಬಂದುಬಿಟ್ಟು ಸ್ಯಾರಿ ಕಲರ್ ಬಂದು ಈ ರೀತಿ ಇದೆ ಫ್ರೆಂಡ್ಸ್. ತುಂಬ ಸುಲಭವಾಗಿ ಒಂದೇ ಒಂದು ತಾಸಲ್ಲಿ ಹಾಕೋಬೋದು, ಅಷ್ಟು ಸುಲಭವಾದಂಥ ಕ್ರೋಶೆ ಡಿಸೈನ್ ಹಾಕ್ತಾಯಿದ್ದೀನಿ. ಎರಡೆರಡು ಸ್ಟೆಪ್ಪಲ್ಲಿ ಆರಾಮಾಗಿ ಆಗುತ್ತೆ. ಹೊಸದಾಗಿ ಕಲಿಯೋರಿಗೆ ತುಂಬ ಈಸಿ ಆಗಿರೋಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಮನೆಯಲ್ಲಿ ನಿಮ್ಮ ಸೀರೆಗೆ ನೀವು ಕೂಡ ಆರಾಮಾಗಿ ಹಾಕೋಬೋದು, ಅಷ್ಟು ಸುಲಭವಾಗಿ ಇದೆ ಫ್ರೆಂಡ್ಸ್ ಡಿಸೈನ್ ಬಂದು. ಸೊ ಕಲರ್ ಕಾಂಬಿನೇಷನ್ ಈ ರೀತಿ ಇದೆ ಸ್ಯಾರಿ. ಸೊ ಇದಕ್ಕೆ ನಾನು ಬೀಡ್ಸ್ನ ತೊಗೊಂಡಿದ್ದೀನಿ. ಈ ರೀತಿ ಎಲೆ ಇರುವಂಥ ಬೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆ ಗೋಲ್ಡ್ ಕಲರ್ ಬಿಗ್ ಬೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆ ಕಾಪರ್ ಕಲರ್ ಇರೋಂಥದ್ದು ಬೀಡ್ಸ್ನ ತೊಗೊಂಡಿದ್ದೀನಿ. ಸ್ಯಾರಿಯಲ್ಲಿ ಕಾಪರ್ ಇದೆ, ಬಟ್ ಈ ರೀತಿ ಬಿಗ್ ಸೈಜಲ್ಲಿ ಈ ಕಲರ್ ಬೀಡ್ಸ್ ಸಿಕ್ಕಿಲ್ಲ. ಸೊ ಹಂಗಾಗಿ ನಾನು ಗೋಲ್ಡ್ ಕೂಡ ಬಳಸ್ತಾ ಇದ್ದೀನಿ. ಹಾಗೆ ಸ್ಯಾರಿಯಲ್ಲಿರೋಂಥ ಕಾಪರ್ ಕಲರ್ ಕೂಡ ಬಳಸ್ತಾ ಇದ್ದೀನಿ. ಬೀಡ್ಸ್ ಬಂದುಬಿಟ್ಟು ದಾರ ಬಂದು ನಾನಿಲ್ಲಿ 2 ಕಲರ್ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಚೈನ್ಗೆ ನಾನು 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಡಿಸೈನ್ ಹಾಕೋದಕ್ಕೆ 8 ಎಳೆ ತೊಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಆದರೂ ನಡೆಯುತ್ತೆ, 11 ಆದರೂ ನಡೆಯುತ್ತೆ. ಫಸ್ಟು ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಸುಜಿನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಬಿಡೋಣ. ಈ ರೀತಿ ದಾರನ ಎಳ್ಕೊಂಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಒಂದು ಲಾಕ್ ಹಾಕಿದ ಮೇಲೆ ಇನ್ನೊಂದು ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ 2 ಲಾಕನ್ನು ಹಾಕ್ಕೊಳ್ಳಿ. ಇನ್ನೊಂದು ಲಾಕನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 3 ಲಾಕನ್ನು ಮಾಡ್ತಾಯಿದ್ದೀನಿ. 3 ಲಾಕ್ ಹಾಕಿದ ಮೇಲೆ ದಾರನ ಈ ರೀತಿ ಮೇಲೆ ಎಳ್ಕೊಂಬಿಟ್ಟು ಈ ರೀತಿ ಇಟ್ಕೊಂಡು ನಾನು ಬಿಗ್ ಸೈಜಲ್ಲಿರುವಂಥ ಬೀಡ್ಸ್ನ ತೋರಿಸಿದ್ನಲ್ಲ, ಈ ರೀತಿ ಬೀಡ್ಸ್ನ ತೊಗೊಂಡಿದ್ದೀನಿ. ನಿಮ್ಮ ಊರಲ್ಲಿ ಸ್ಯಾರಿ ಕಲರ್ ಕಾಪರ್ ಕಲರಲ್ಲಿ ಬೀಡ್ಸ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅದೇ ಬೀಡ್ಸ್ನ ಬಳಸ್ಕೊಳ್ಳಿ. ಸೊ ನಾನು ಸಿಕ್ಕಿಲ್ಲ, ಹಂಗಾಗಿ ನಾನಿಲ್ಲಿ ಗೋಲ್ಡ್ ತೊಗೊತಾ ಇದ್ದೀನಿ. ಸೊ ಬೀಡ್ ಲಾಕ್ ಏನು ಮಾಡ್ತಾ ಇಲ್ಲ ನಾನು. ಬೀಡನ್ನ ಹಾಕಿಬಿಟ್ಟು ಕರೆಕ್ಟಾಗಿ ಎಲ್ಲಿ ಬರುತ್ತಲ್ಲಿ ನೋಡಿ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಬೀಡ್ ಲಾಕ್ ಹಾಕಿದ ಮೇಲೆ ನಾನಿಲ್ಲಿ 5 ಚೈನ್ ಮಾಡ್ಕೊತಾ ಇದ್ದೀನಿ. 3 4 5 ಚೈನ್ ಹಾಕಿಬಿಟ್ಟು ಮತ್ತು ಇದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಕರೆಕ್ಟಾಗಿ ನೋಡಿ ಈ ರೀತಿ ಮೆಜರ್ಮೆಂಟ್ನ ನೋಡ್ಕೊಂಬಿಟ್ಟು ಬಟ್ಟೆಗೆ ಸುಜಿನ ಹಾಕಿಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ 5 ಚೈನ್ ಲಾಕ್ ಹಾಕಿದ ಮೇಲೆ ಮತ್ತು ದಾರನ ಈ ರೀತಿ ಮೇಲೆ ಮಾಡ್ಕೊಂಬಿಟ್ಟು ಮತ್ತೀಗ ಒಂದು ಬೀಡ್ಸ್ನ ತೊಗೊತಾ ಇದ್ದೀನಿ. ಈ ಬೀಡ್ಸ್ನ ಹಾಕಿಬಿಟ್ಟು ಈ ರೀತಿ ಬೀಡ್ಸ್ನ ಹಾಕಿಬಿಟ್ಟು ಈ ಬೀಡಲ್ಲಿ ಬರುತ್ತಲ್ಲಿ ನೋಡಿ ಲಾಕ್, ಒಂದು ಬೀಡ್ ಲಾಕ್ ಹಾಕಿದ ಮೇಲೆ 5 ಚೈನ್ ಹಾಕಿಬಿಟ್ಟು ಮತ್ತೆ ಎಲ್ಲಿ ಬರುತ್ತಲ್ಲಿ ನೋಡಿ ಬಟ್ಟೆಗೆ ಲಾಕ್, ಮತ್ತು ಈ ರೀತಿ ದಾರನ ಎಳ್ಕೊಂಬಿಟ್ಟು ಮತ್ತೆ ಈಗ ಒಂದು ಬೀಡ್ಸ್, ಈ ಬೀಡನ್ನ ಹಾಕಿಬಿಟ್ಟು ಮತ್ತೆ ಎಲ್ಲಿ ಬರುತ್ತಲ್ಲಿ ನೋಡಿ ಕರೆಕ್ಟಾಗೆ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಹಾಕಿದ ಮೇಲೆ 1 2 3 4 5 ಸೊ 5 ಚೈನ್ ಹಾಕಿಬಿಟ್ಟು ಮತ್ತೆ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಬೀಡ್ ಲಾಕ್ 5 ಚೈನ್ನ ಹಾಕ್ಕೋಬೇಕಾಗುತ್ತೆ. ಮತ್ತು ಈ ರೀತಿ ದಾರನ ಮೇಲೆ ಮಾಡಿಕೊಂಡು ನಾನು ಬೀಡ್ಸ್ನ ಹಾಕಿಬಿಟ್ಟು ಡಿಸೈನ್ ಅನ್ನೋದು ಫಸ್ಟ್ ಸ್ಟೆಪ್ಪು ಈ ರೀತಿ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ತೀನಿ. ಸೊ ಸ್ಟಾರ್ಟಿಂಗಲ್ಲಿ 3 ಲಾಕನ್ನ ಹಾಕ್ಕೊಂಡ್ಬಿಟ್ಟು ಒಂದು ಬೀಡ್ಸ್ನ ಹಾಕಿ 1 ಲಾಕ್ ಮಾಡಿಬಿಟ್ಟು 5 ಚೈನ್ ಹಾಕಿದ್ದೀನಿ. 5 ಚೈನ್ ಹಾಕಿಬಿಟ್ಟು 1 ಲಾಕ್ ಮಾಡಿ ಬೀಡನ್ನ ಹಾಕಿದ್ದೀನಿ. ಸೊ ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಬರುತ್ತೆ. ಸೊ ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಕಂಟಿನ್ಯೂ ಆಗಿ ಈ ರೀತಿ ಒಂದು ಹಾಕೋಬೇಕಾಗುತ್ತೆ, ಒಂದು ಲೈನ್ ಅನ್ನೋದು. ಸೊ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಈಗ ಬೀಡ್ಸ್ ಎಲ್ಲ ಒಂದು ಸ್ಟೆಪ್ ಹಾಕ್ಕೊಂಡ್ಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ ಇಲ್ಲೇ ನಾವು 3 ಲಾಕ್ ಮಾಡಿದ್ವಲ್ಲ, ಫಸ್ಟ್ ಲಾಕ್ ಮಾಡಿದ್ವಲ್ಲ, ಆ ಒಂದು ಲಾಕ್ ಹೋಲಲ್ಲಿ ಹೋಗಿಬಿಟ್ಟು ಈ ರೀತಿ ಪಿಂಕ್ ಕಲರ್ ದಾರನ ಹೇಳ್ಕೊತಾ ಇದ್ದೀನಿ. ನಾನಿಲ್ಲಿ ಪಿಂಕ್ ಕಲರ್ ದಾರ 8 ಎಳೆ ದಾರನ ತೊಗೊಂಡಿದ್ದೀನಿ. ಫಸ್ಟು ಒಂದು ಲಾಕ್ ಮತ್ತು ಈ ಕಡೆ ಇರುವಂಥ ಒಂದು ಲಾಕಲ್ಲಿ ಹೋಗ್ಬಿಟ್ಟು ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸೇಫಾಗಿ 2 ಲಾಕನ್ನು ಮಾಡ್ಕೊಂಡ್ಬಿಡಿ. ಈ ರೀತಿ 2 ಲಾಕ್ ಹಾಕಿದ ಮೇಲೆ ನಾನಿಲ್ಲಿ 2 ಚೈನ್ ಅಥವಾ 4 ಚೈನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 4 ಚೈನ್ ಹಾಕಿಬಿಟ್ಟು ಕರೆಕ್ಟಾಗಿ ನೋಡಿ ಬೀಡ್ಸ್ ಎಷ್ಟು ಹಿಡಿಯುತ್ತೋ ಅಷ್ಟು ಚೈನ್ನ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಮಾತ್ರ ಈ ರೀತಿ ಕುಚ್ಚಿಗೆ ಬರುತ್ತೆ ಚೈನ್ ಬಂದುಬಿಟ್ಟು. ನಾನಿಲ್ಲಿ 6 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 6 ಚೈನ್ ಹಾಕಿಬಿಟ್ಟು
ಸೂಜಿ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಈ ಕಡೆ ಇರುವಂಥ 5 ಚೈನಲ್ಲಿ ಹೋಗಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ನಾನಿಲ್ಲಿ ಒಂದು ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಮತ್ತು ಸೂಜಿ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಈ ಒಂದು 5 ಚೈನಲ್ಲಿ ಹೋಗಿ 2ರಲ್ಲಿ 1 2ರಲ್ಲಿ 1 ಮತ್ತು ಸೂಜಿ ಮೇಲೆ ದಾರ ಮತ್ತು ಈ ಒಂದು ಚೈನಲ್ಲಿ ಹೋಗಿ 2ರಲ್ಲಿ 1 2ರಲ್ಲಿ 1 ಇಲ್ಲಿ ನಾನು ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. 5 ಚೈನ್ ಗ್ಯಾಪಲ್ಲಿ ಒಂದು 5 ಚೈನಲ್ಲಿ ನಾನು 6 ಡಬಲ್ ಕ್ರೋಶೆಯನ್ನು ಹಾಕ್ಕೊತಾ ಇದ್ದೀನಿ. 6 ಡಬಲ್ ಕ್ರೋಶೆ ಕಂಬನ್ನು ಮಾಡ್ಕೋಬೇಕಾಗುತ್ತೆ. ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಇದೇ ಒಂದು ಚೈನಲ್ಲಿ ಹೋಗಿ ದಾರನ ಈ ರೀತಿ ಎಳ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಈಗ 6 ಡಬಲ್ ಕ್ರೋಶೆನ ಹಾಕಿದ್ದೀನಿ. ಈ ಒಂದು 5 ಚೈನಲ್ಲಿ 6 ಡಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು ಈ ರೀತಿ ದಾರನ ಮೇಲೆ ಎಳ್ಕೊಂಡ್ಬಿಟ್ಟು ಇಲ್ಲಿ ಸ್ಮಾಲ್ ಸೈಜ್ ಬೀಡ್ಸ್ನ ತೋರಿಸಿದ್ನಲ್ಲ ಆ ಒಂದು ಸ್ಮಾಲ್ ಸೈಜ್ ಬೀಡ್ಸ್ ಹಾಕ್ತಾಯಿದ್ದೀನಿ. ಈ ರೀತಿ ಸ್ಮಾಲ್ ಬೀಡ್ಸನ್ನ ಹಾಕಿಬಿಟ್ಟು ಮತ್ತು ಇನ್ನು ಸ್ವಲ್ಪ ಮೇಲೆ ದಾರನ ಈ ರೀತಿ ಎಳ್ಕೊಂಡು ಎಲೆ ಇರುವಂಥ ಬೀಡ್ಸ್ನ ತೋರಿಸಿದ್ನೆ ಫ್ರೆಂಡ್ಸ್. ನಾನು ಆ ಒಂದು ಬೀಡ್ಸ್ ಕೂಡ ತೊಗೊತಾ ಇದ್ದೀನಿ. ಇಲ್ಲಿ ಈ ರೀತಿ ಎಲೆ ಡಿಸೈನ್ ಇರುವಂಥ ಬೀಡ್ಸ್ ಒಂದು, ಮತ್ತು ಈಗ ಸೇಮ್ ಒಂದು ಕಾಪರ್ ಕಲರ್ ಇರುವಂಥ ರೌಂಡ್ ಶೇಪ್ ಬೀಡ್ಸ್ ಸ್ಮಾಲ್ ಬೀಡ್ಸ್ ಕೂಡ ಈ ರೀತಿ ಒಂದು ಸ್ಮಾಲ್ ಬೀಡ್. ಈ ರೀತಿ 3 ಬೀಡನ್ನ ತೊಗೊಂಡ್ಬಿಟ್ಟು ನಾನಿಲ್ಲಿ ಬೀಡ್ ಲಾಕನ್ನು ಮಾಡ್ಕೋಬೋದು, ಇಲ್ಲ ಹಾಗೆ ಡೈರೆಕ್ಟಾಗಿ ಡಬಲ್ ಕ್ರೋಶೆನ ಕೂಡ ನೀವು ಚೈನಲ್ಲಿ ಮಾಡ್ಕೋಬೋದು. ಈ ರೀತಿ ಬೀಡ್ ಲಾಕನ್ನು ಹಾಕಿಬಿಟ್ಟು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ ಒಂದು 5 ಚೈನಲ್ಲಿ ಹೋಗ್ಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಮತ್ತು ಸೇಮ್ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಮತ್ತು ಈ ಒಂದು ಚೈನಲ್ಲಿ ಹೋಗಿ 2ರಲ್ಲಿ 1 ಮತ್ತು 2ರಲ್ಲಿ 1 ಸೂಜಿ ಮೇಲೆ ದಾರ ಮತ್ತು ಈ ಒಂದು 5 ಚೈನಲ್ಲಿ ಹೋಗ್ಬಿಟ್ಟು 2ರಲ್ಲಿ 1 2ರಲ್ಲಿ 1 ಮತ್ತು ಸೇಮ್ ನಾನು 6 ಡಬಲ್ ಕ್ರೋಶೆನ ಈ ಒಂದು 5 ಚೈನಲ್ಲಿ ಮಾಡ್ಕೊತಾ ಇದ್ದೀನಿ. ಫೈವ್ ಆಗಿದೆ. ಈಗ 6 ಡಬಲ್ ಕ್ರೋಶೆ ಹಾಕಿದ ಮೇಲೆ ನಾನಿಲ್ಲಿ 1 2 3 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. ಈ ಕಡೆ ಬರುವಂಥ ಚೈನಲ್ಲಿ ನಾನು 3 ಚೈನ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದೊಂದು ಸತಿ ನೋಡ್ಕೊಳ್ಳಿ, ಆ ಚೈನ್ ಒಂದ್ಸರಿ ನಾವು ಎಳ್ಕೊತ ಹಾಕಿದಾಗ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ, ಸ್ವಲ್ಪ ಲೂಸಲ್ಲಿ ದಾರನ ಬಿಟ್ಟು ಚೈನ್ ಹಾಕಿದಾಗ ಚೈನ್ ಅನ್ನೋದು ಸ್ವಲ್ಪ ದೊಡ್ಡ ಸೈಜಲ್ಲಿ ಬರುತ್ತೆ. ಈ ರೀತಿ ಮೆಜರ್ಮೆಂಟನ್ನು ನೋಡ್ಕೊಂಡ್ಬಿಟ್ಟು ನೀವು ಚೈನ್ನ ಮಾಡ್ಕೊಳ್ಳಿ, ತುಂಬ ಈಸಿಯಾಗುತ್ತೆ, ಡಿಸೈನ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಈಗ 3 ಚೈನ್ ಹಾಕಿದ ಮೇಲೆ ಮತ್ತು ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಈ ಕಡೆ ಇರುವಂಥ ಚೈನಲ್ಲಿ ಹೋಗ್ಬಿಟ್ಟು ಮತ್ತು ಸೇಮ್ ನಾನು 6 ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಮತ್ತು 2ರಲ್ಲಿ 1 2ರಲ್ಲಿ 1 ಸೊ ಪ್ರತಿಯೊಂದು 5 ಚೈನಲ್ಲಿ 6 ಡಬಲ್ ಕ್ರೋಶೆನ ಮಾಡ್ಕೊಂಡ್ಬಿಟ್ಟು ಮತ್ತು ಬೀಡ್ಸ್ನ ಹಾಕಿಬಿಟ್ಟು ಮತ್ತು ಡಬಲ್ ಕ್ರೋಶೆನ ಮಾಡ್ಕೊಂಡ್ಬಿಟ್ಟು ಮತ್ತು ಇನ್ನೊಂದು ಕಡೆ ಮಣಿನ ಹಾಕಿಬಿಟ್ಟು ಒಂದೊಂದಲ್ಲಿ ಚೈನು ಮಣಿನ ಹಾಕ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಡಿಸೈನ್ ಬಂದುಬಿಟ್ಟು ಮತ್ತು ಈಗ ಸೇಮ್ ಬೀಡ್ಸ್ನ ತೊಗೊತಾ ಇದ್ದೀನಿ. ಈ ರೀತಿ 3 ಒಟ್ಟಿಗೆ ಸೂಜಿಗೆ ಮಣಿನ ತೊಗೋಬೋದು. ಈ ರೀತಿ ಒಟ್ಟಿಗೆ ತೊಗೊಂಡ್ಬಿಟ್ಟು ಕೂಡ ನೀವು ಹಾಕ್ಕೋಬೋದು. ಈ ರೀತಿ ಹಾಕೋಕ್ಕೆ ನಿಮಗೆ ತೊಂದರೆ ಆಗುತ್ತೆ ಅಂದರೆ ಒಂದೊಂದು ಬೀಡ್ಸ್ನ ಕೂಡ ನೀವು ಹಾಕ್ಕೋಬೋದು. ಈ ರೀತಿ 3 ಬೀಡ್ಸ್ನ ಹಾಕಿದ ಮೇಲೆ ಬೀಡ್ ಲಾಕ್ ಮಾಡ್ಕೊಂಡ್ಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಕಡೆ ಇರುವಂಥ 5 ಚೈನಲ್ಲಿ ಸೇಮ್ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಫ್ರೆಂಡ್ಸ್. 1-1.5 ತಾಸಲ್ಲಿ ಆರಾಮಾಗಿ ಹಾಕ್ಕೋಬೋದು. 2 ಸ್ಟೆಪ್ಪಲ್ಲಿ ಮುಗಿದೋಗ್ಬಿಡುತ್ತೆ. ಸೊ ನಿಮ್ಮ ಸೀರೆಗೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಈಸಿಯಾಗಿರುವಂಥ ಡಿಸೈನು. ಸೊ ಹೊಸದಾಗಿ ಯಾರಾದರೂ ಕಲಿಯೋರಿಗೆ ಕೂಡ ತುಂಬ ಸುಲಭವಾದಂಥ ಕ್ರೋಶೆ ಡಿಸೈನ್ ಫ್ರೆಂಡ್ಸ್ ಇದು. ಈ ರೀತಿ ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಒಂದಲ್ಲಿ ಬೀಡ್ಸ್ನ ಹಾಕಿದ್ದೀನಿ, ಈ ಕಡೆ ನಾನು ಚೈನ್ ಗ್ಯಾಪನ್ನು ಕೊಟ್ಟಿದ್ದೀನಿ ಕುಚ್ಚು ಕಟ್ಟೋದಕ್ಕೆ. ಸೊ ನಾನು ಸ್ವಲ್ಪ ಹಾಕಿಬಿಟ್ಟು ತೋರಿಸ್ತೀನಿ.
ಸೊ ಡಿಸೈನ್ ಅನ್ನೋದು ಈ ಥರ ಬರುತ್ತೆ ಫ್ರೆಂಡ್ಸ್. ಸ್ಯಾರಿ ಫುಲ್ ಹಾಕಿಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಕುಚ್ಚು ಕಟ್ಟಿಕೊಟ್ಟು ಕೂಡ ತೋರಿಸ್ತೀನಿ. ಸೊ ಇಲ್ಲೇನು ನಾನು ಗ್ಯಾಪ್ ಕೊಟ್ಟಿದ್ದೀನಲ್ಲ ಚೈನಲ್ಲಿ, ಇಲ್ಲಿ ನಾನು ಕುಚ್ಚನ್ನು ಹಾಕ್ತಾಯಿದ್ದೀನಿ. ಸೊ ಡಿಸೈನ್ ಅನ್ನೋದು ಈ ಥರ ಬರುತ್ತೆ. ಸೊ ಸ್ಯಾರಿ ಫುಲ್ ಹಾಕ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಡಿಸೈನ್ ಅನ್ನೋದು ಈ ಥರ ಬಂದಿದೆ ಫ್ರೆಂಡ್ಸ್. ಸ್ಯಾರಿ ಫುಲ್ಲಾಗಿ ವರ್ಕ್ನ ಮಾಡ್ಕೊಂಡ್ಬಿಟ್ಟು ಕುಚ್ಚಾಕಿದ್ದೀನಿ. ಕುಚ್ಚಾಕಿದ ಮೇಲೆ ಡಿಸೈನ್ ಲುಕ್ ಅನ್ನೋದು ಈ ಥರ ಇದೆ. ತುಂಬ ಬೇಗನೆ ಹಾಕೋಬೋದು ಫ್ರೆಂಡ್ಸ್, ಜಾಸ್ತಿ ಟೈಮ್ ತೊಗೊಳ್ಳೋದ ಒಂದು ಅವರಲ್ಲಿ ಆರಾಮಾಗಿ ಹಾಕೋಬೋದು. ಸೊ ಬಿಗಿನರ್ಸ್ ಆಗಿದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಈಸಿ ಡಿಸೈನ್ ಬಂದುಬಿಟ್ಟು. ಸೊ ಕುಚ್ಚು ಬಂದುಬಿಟ್ಟು ನಾನು 2 ಕಲರಲ್ಲಿ ಕುಚ್ಚನ್ನು ಹಾಕಿದ್ದೀನಿ. ಸೊ ಈ ರೀತಿ ಬೀಡ್ಸನ್ನ ಬಳಸಿದ್ದೀನಿ ಫ್ರೆಂಡ್ಸ್. ನಾನು ಜಾಸ್ತಿ ಬೀಡ್ಸ್ನ ಇಷ್ಟಪಡೋರು ಈ ರೀತಿ ಡಿಸೈನ್ನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಬೀಡ್ಸ್ ಕೂಡ ತುಂಬ ಇದೆ, ಹಾಗೆ ಕ್ರೋಶಾ ವರ್ಕ್ ಕೂಡ ಇದೆ. 2 ರೀತಿ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಮಣಿ ಜಾಸ್ತಿ ಇಷ್ಟಪಡೋರಿಗೆ ಕ್ರೋಶಾದಲ್ಲಿ ಹಾಕುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಈ ರೀತಿ ಬಂದಿದೆ ಡಿಸೈನ್ ಅನ್ನೋದು. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 250 300 ತೊಗೋಬೋದು. ನೋಡಿ, ನಿಮ್ಮ ಊರಿನ ಮೇಲೆ ಡಿಪೆಂಡ್ ಇರುತ್ತೆ, ಕಡಿಮೆ ಜಾಸ್ತಿ ತೊಗೊಳ್ಳಿ. ಈ ರೀತಿ ಇದೆ ಫ್ರೆಂಡ್ಸ್ ಡಿಸೈನ್ ಬಂದುಬಿಟ್ಟು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.